ಪ್ರಶಾಂತ್ ಕಚೇರಿಯಲ್ಲಿ ಕುಳಿತುಕೊಂಡಿದ್ದಾನೆ. ಅದೇ ಸಮಯದಲ್ಲಿ ಸೀನಿಯರ್ ದೀಪಕ್ ಬರ್ತಾರೆ. ಉಭಯ ಕುಶಲೋಪರಿಯ ನಂತರ ಹೂಡಿಕೆ ಬಗ್ಗೆ ನಿಮಗೆ ಏನಾದರೂ ಗೊತ್ತಾ ಅಂತ ದೀಪಕ್ ಬಳಿ ಪ್ರಶಾಂತ್ ಕೇಳ್ತಾರೆ. ಹಣ ಹೂಡಿಕೆ ಮಾಡಬಹುದಾದ ಒಂದು ಒಳ್ಳೆ ಮ್ಯೂಚುವಲ್ ಫಂಡ್ ಶಿಫಾರಸು ಮಾಡ್ತೀರಾ ಅಂತ ದೀಪಕ್ ಬಳಿ ಕೇಳ್ತಾರೆ. ಮಲ್ಟಿ ಕ್ಯಾಪ್ ಫಂಡ್ನಲ್ಲಿ ಹೂಡಿಕೆ ಮಾಡಿ, ಅದು ನಿಮಗೆ ಸೂಟ್ ಆಗುತ್ತೆ ಅಂತ ದೀಪಕ್ ಹೇಳ್ತಾರೆ. ಮಲ್ಟಿ ಕ್ಯಾಪ್ ಫಂಡ್ ಬಗ್ಗೆ ಪೇಪರ್ನಲ್ಲಿ ಜಾಹೀರಾತು ಬಂದಿದ್ದನ್ನು ನೋಡಿದ್ದೇನೆ ಅಂತ ಪ್ರಶಾಂತ್ ಹೇಳ್ತಾರೆ. ಅದು ಮಲ್ಟಿ ಕ್ಯಾಪ್ ಫಂಡ್ ಅಲ್ಲ, ಬದಲಿಗೆ ಮಲ್ಟಿ ಅಸೆಟ್ ಅಲೋಕೇಶನ್ ಫಂಡ್ ಅಂತ ಪ್ರಶಾಂತ್ಗೆ ದೀಪಕ್ ಹೇಳ್ತಾರೆ. ಪ್ರಶಾಂತ್ಗೆ ಆಶ್ಚರ್ಯವಾಗುತ್ತೆ. ಹಾಗಾದರೆ ಅವೆರಡು ಬೇರೆ ಬೇರೆಯೇ? ಅವೆರಡರ ಮಧ್ಯೆ ಏನು ವ್ಯತ್ಯಾಸ ಇದೆ? ಯಾವುದು ನನಗೆ ಸೂಕ್ತ? ಇತ್ತೀಚೆಗೆ ಡಿಎಸ್ಪಿ ಮಲ್ಟಿ ಅಸೆಟ್ ಅಲೋಕೇಶನ್ ಫಂಡ್ನ ಎನ್ಎಫ್ಒ ಬಿಡುಗಡೆಯಾಗಿದೆ. ಅದೇ ರೀತಿಯಾಗಿ ವೈಟ್ ಓಕ್ ಕ್ಯಾಪಿಟಲ್ ಮಲ್ಟಿ ಕ್ಯಾಪ್ ಫಂಡ್ನ ಎನ್ಎಫ್ಒ ಸೆಪ್ಟೆಂಬರ್ 14ಕ್ಕೆ ಮುಕ್ತಾಯವಾಗಿದೆ. ಇವೆರಡರ ಹೆಸರಿನಲ್ಲೂ ಕೂಡ ಮಲ್ಟಿ ಎಂಬ ಶಬ್ದ ಇದೆ. ಇದು ಸಹಜವಾಗಿ ಹೂಡಿಕೆದಾರರಿಗೆ ಗೊಂದಲವನ್ನು ಮೂಡಿಸುತ್ತೆ. ಮಲ್ಟಿ ಕ್ಯಾಪ್ ಮತ್ತು ಮಲ್ಟಿ ಅಸೆಟ್ ಅಲೋಕೇಶನ್ ಫಂಡ್ನ ಮಧ್ಯೆ ಏನು ವ್ಯತ್ಯಾಸ? ನಿಮಗೆ ಯಾವುದು ಸರಿ? ಈ ಪೂರ್ಣ ಕಥೆಯನ್ನು ನಾವೀಗ ಅರ್ಥ ಮಾಡಿಕೊಳ್ಳೋಣ ಬನ್ನಿ. ನೋಡಿ, ಮಲ್ಟಿ ಕ್ಯಾಪ್ ಮ್ಯೂಚುವಲ್ ಫಂಡ್ಗಳು ಎಕ್ವಿಟಿ ಮ್ಯೂಚುವಲ್ ಫಂಡ್ ವಿಭಾಗಕ್ಕೆ ಒಳಪಡುತ್ತೆ. ಸೆಬಿಯ ಪ್ರಕಾರ ಒಂದು ಮಲ್ಟಿ ಕ್ಯಾಪ್ ಫಂಡ್ ತನ್ನ ಒಟ್ಟು ಅಸೆಟ್ನಲ್ಲಿ ಕನಿಷ್ಠ 75% ಎಕ್ವಿಟಿಯಲ್ಲಿ ಇರಬೇಕು. ಅದರಲ್ಲಿ 25% ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಸ್ಟಾಕ್ನಲ್ಲಿ ಹೂಡಿಕೆಯನ್ನು ಮಾಡಿರಬೇಕು. ಮಲ್ಟಿ ಕ್ಯಾಪ್ ಫಂಡ್ಗಳ ಉದ್ದೇಶವೇ ಬೇರೆ ಬೇರೆ. ಮಾರ್ಕೆಟ್ ಕ್ಯಾಪಿಟಲೈಸೇಷನ್ಗಳನ್ನು ಹೂಡಿಕೆದಾರರಿಗೆ ಒದಗಿಸಬೇಕು ಅನ್ನೋದಾಗಿದೆ. ಇದರಿಂದ ಹೂಡಿಕೆದಾರರು ಕಡಿಮೆ ರಿಸ್ಕ್ನಲ್ಲಿ ಉತ್ತಮ ರಿಟರ್ನ್ಸ್ ಪಡೆಯಬಹುದು. ಇನ್ನೊಂದು ಕಡೆ ಮಲ್ಟಿ ಅಸೆಟ್ ಅಲೋಕೇಶನ್ ಫಂಡ್ಗಳು ಹೈಬ್ರಿಡ್ ಕ್ಯಾಟಗರಿಯ ಮ್ಯೂಚುವಲ್ ಫಂಡ್ಗಳಿಗೆ ಒಳಪಡುತ್ತವೆ. ಸೆಬಿ ನಿಯಮಗಳಿಗೆ ಅನುಗುಣವಾಗಿ 3 ಅಸೆಟ್ ಕ್ಲಾಸ್ಗಳಲ್ಲಿ ಹೂಡಿಕೆ ಮಾಡಬೇಕು. ಪ್ರತಿ ಅಸೆಟ್ ಕ್ಲಾಸ್ನಲ್ಲಿ ಕನಿಷ್ಠ 10% ಅಲೋಕೇಶನ್ ಮಾಡಿರಬೇಕು. ಈ ಅಸೆಟ್ ಕ್ಲಾಸ್ಗಳು ಅಂದರೆ ಈಕ್ವಿಟಿಗಳು, ಡೆಟ್, ಚಿನ್ನ ಅಥವಾ ರಿಯಲ್ ಎಸ್ಟೇಟ್ ಆಗಿರಬಹುದು. ಮಲ್ಟಿ ಅಸೆಟ್ ಅಲೋಕೇಶನ್ ಫಂಡ್ಗಳ ಗುರಿ ಏನಂದರೆ ಒಂದೇ ಅಸೆಟ್ ಕ್ಲಾಸ್ನಲ್ಲಿ ಭಾರಿ ಹೂಡಿಕೆ ಮಾಡೋದ್ರಿಂದ ಆಗುವ ರಿಸ್ಕನ್ನು ಕಡಿಮೆ ಮಾಡೋದಕ್ಕೆ ಎಲ್ಲ ಅಸೆಟ್ ಕ್ಲಾಸ್ಗಳಲ್ಲೂ ಹೂಡಿಕೆ ಮಾಡೋದು. ಮಲ್ಟಿ ಕ್ಯಾಪ್ ಫಂಡ್ಗಳು ಬೇರೆ ಬೇರೆ ಮಾರ್ಕೆಟ್ ಕ್ಯಾಪ್ ಅಸೆಟ್ಗಳ ಮೇಲೆ ಫೋಕಸ್ ಮಾಡಿದರೆ, ಮಲ್ಟಿ ಅಸೆಟ್ ಅಲೋಕೇಶನ್ ಫಂಡ್ಗಳು ವಿವಿಧ ಅಸೆಟ್ ಕ್ಲಾಸ್ಗಳಲ್ಲಿ ಡೈವರ್ಸಿಫೈ ಮಾಡುತ್ತವೆ. ಈಗ ಈ ಎರಡಕ್ಕೂ ಕೂಡ ತೆರಿಗೆ ಅನ್ವಯ ಆಗುತ್ತೆ ಅಂತ ನೋಡೋಣ. ಎಕ್ವಿಟಿ ಫಂಡ್ಗಳಿಗೆ ಹೇಗೆ ತೆರಿಗೆಯನ್ನು ಹಾಕಲಾಗುತ್ತದೆಯೋ ಅದೇ ರೀತಿ ಮಲ್ಟಿ ಕ್ಯಾಪ್ ಮ್ಯೂಚುವಲ್ ಫಂಡ್ಗಳಿಗೂ ಕೂಡ ತೆರಿಗೆಯನ್ನು ವಿಧಿಸಲಾಗುತ್ತದೆ. ಇನ್ನೊಂದು ಕಡೆ ಮಲ್ಟಿ ಅಸೆಟ್ ಅಲೋಕೇಶನ್ ಫಂಡ್ಗಳಿಗೆ ಅನ್ವಯ ಆಗುವ ತೆರಿಗೆ ಸ್ವಲ್ಪ ಗೊಂದಲಮಯವಾಗಿದೆ. ಅಸೆಟ್ ಅಲೋಕೇಶನ್ನ ಮೇಲೆ ನಿರ್ಧಾರ ಆಗುತ್ತೆ. ಎಕ್ವಿಟಿಯಲ್ಲಿ ಹೂಡಿಕೆಯನ್ನು ಮಾಡಿದ್ದಾರಾ ಅಥವಾ ಡೆಟ್ನಲ್ಲಿ ಹೂಡಿಕೆಯನ್ನು ಮಾಡಿದ್ದಾರಾ ಅನ್ನೋದನ್ನು ಇದು ಅವಲಂಬಿಸಿರುತ್ತೆ. ಹೀಗಾಗಿ ಅಸೆಟ್ ಅಲೋಕೇಶನ್ನ ಬಗ್ಗೆ ಫಂಡ್ ಮ್ಯಾನೇಜರ್ ಮಾಡುವ ನಿರ್ಧಾರವನ್ನು ಆಧರಿಸಿ ಎಕ್ವಿಟಿ ಅಥವಾ ಎಕ್ವಿಟಿ ಅಲ್ಲದ ಫಂಡ್ಗಳ ಮೇಲೆ ತೆರಿಗೆಯನ್ನು ವಿಧಿಸಬಹುದು. ಈಕ್ವಿಟಿ ಓರಿಯೆಂಟೆಡ್ ಆಗಿದ್ರೆ ಅದನ್ನು ಈಕ್ವಿಟಿ ಫಂಡ್ ಎಂದೇ ಪರಿಗಣಿಸಲಾಗುತ್ತದೆ. 1 ವರ್ಷಕ್ಕಿಂತ ಹೆಚ್ಚು ಉಳಿಸಿಕೊಂಡರೆ ಆಗ ಅದರ ಮೇಲೆ ಗಳಿಸಿದ ಹಣವನ್ನು ಲಾಂಗ್ ಟರ್ಮ್ ಗೇನ್ ಅಂತ ಪರಿಗಣಿಸಲಾಗುತ್ತೆ. 1 ಲಕ್ಷ ರೂಪಾಯಿವರೆಗೆ ಯಾವುದೇ ತೆರಿಗೆ ವಿಧಿಸಲಾಗೋದಿಲ್ಲ. 1 ಲಕ್ಷಕ್ಕಿಂತ ಹೆಚ್ಚು ಗಳಿಕೆ ಆದರೆ ಅದರ ಮೇಲೆ 10% ತೆರಿಗೆ ವಿಧಿಸಲಾಗುತ್ತದೆ. ಆದರೆ 1 ವರ್ಷಕ್ಕಿಂತ ಕಡಿಮೆ ಅವಧಿಗೆ ಹೂಡಿಕೆ ಮಾಡಿಕೊಂಡಿದ್ರೆ ಅದನ್ನು ಶಾರ್ಟ್ ಟರ್ಮ್ ಗೇನ್ಸ್ ಅಂತ ಕರೆಯಲಾಗುತ್ತೆ. ಅದರ ಮೇಲೆ 15% ತೆರಿಗೆ ವಿಧಿಸಲಾಗುತ್ತೆ. ಇನ್ನೊಂದು ಕಡೆ ಈಕ್ವಿಟಿ ಓರಿಯೆಂಟೆಡ್ ಅಲ್ಲದ ಫಂಡ್ಗೆ 3 ವರ್ಷಕ್ಕಿಂತ ಕಡಿಮೆ ಅವಧಿಗೆ ಹೋಲ್ಡ್ ಮಾಡಿದರೆ ಅದನ್ನು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಎಂದು ಕರೆಯಲಾಗುತ್ತೆ. ಆಗ ಹೂಡಿಕೆದಾರರಿಗೆ ತೆರಿಗೆ ವಿಧಿಸಲಾಗುತ್ತದೆ. ಹೋಲ್ಡಿಂಗ್ ಅವಧಿಯ 3 ವರ್ಷಗಳಿಗಿಂತ ಹೆಚ್ಚಿದ್ದರೆ ಅದನ್ನು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಎಂದು ಪರಿಗಣಿಸಲಾಗುತ್ತೆ ಮತ್ತು 20% ದರದಲ್ಲಿ ತೆರಿಗೆ ವಿಧಿಸಲಾಗುತ್ತದೆ. ಅಲ್ಲದೆ ಇಂಡೆಕ್ಸೇಷನ್ ಪ್ರಯೋಜನವೂ ಇರುತ್ತದೆ. ಯಾವುದು ಒಳ್ಳೆಯ ರಿಟರ್ನ್ಸ್ ನೀಡುತ್ತದೆ ಎಂಬುದನ್ನು ನೀವು ತಿಳಿದುಕೊಳ್ಳಲು ಬಯಸಬಹುದು. ಈಗ ಡೇಟಾ ನೋಡೋಣ. ಸೆಪ್ಟೆಂಬರ್ 4ರ ಪ್ರಕಾರ ಎಸಿಇ ಮ್ಯೂಚುವಲ್ ಫಂಡ್ನ ಅಂಕಿಅಂಶಗಳನ್ನು ಆಧರಿಸಿ ಕಳೆದ ವರ್ಷದಲ್ಲಿ 20%, 3 ವರ್ಷಗಳಲ್ಲಿ 28% ಮತ್ತು 5 ವರ್ಷಗಳಲ್ಲಿ 13% ಸರಾಸರಿ ರಿಟರ್ನನ್ನು ಮಲ್ಟಿ ಕ್ಯಾಪ್ ಫಂಡ್ಗಳು ಒದಗಿಸಿವೆ. ಇದರ ಬದಲಿಗೆ ಮಲ್ಟಿ ಅಸೆಟ್ ಅಲೋಕೇಶನ್ ಫಂಡ್ಗಳು ಕಳೆದ ವರ್ಷ 15%, 3 ವರ್ಷಗಳಲ್ಲಿ 17% ಮತ್ತು 5 ವರ್ಷಗಳಲ್ಲಿ 13% ರಿಟರ್ನ್ ಒದಗಿಸಿದೆ. ಹೀಗಾಗಿ ಮಲ್ಟಿ ಅಸೆಟ್ ಅಲೋಕೇಶನ್ ಫಂಡ್ಗೆ ಹೋಲಿಸಿದರೆ ಮಲ್ಟಿ ಕ್ಯಾಪ್ ಫಂಡ್ಗಳು ಹೆಚ್ಚು ರಿಟರ್ನ್ಸ್ ಒದಗಿಸುತ್ತವೆ ಎಂಬುದು ಈ ಡೇಟಾ ಪ್ರಕಾರ ಸ್ಪಷ್ಟವಾಗುತ್ತದೆ. ಆದರೆ ಮಲ್ಟಿ ಕ್ಯಾಪ್ ಫಂಡ್ಗಳು ಶುದ್ಧವಾದ ಈಕ್ವಿಟಿ ಫಂಡ್ಗಳಾಗಿರುತ್ತವೆ. ಹೀಗಾಗಿ ರಿಸ್ಕ್ ಕೂಡ ಹೆಚ್ಚಿರುತ್ತದೆ.
ಈಗ ಒಂದೊಂದು ವಿಧದ ಫಂಡ್ ಯಾವುದಕ್ಕೆ ಸೂಕ್ತವಾಗಿದೆ ಎಂದು ಕೂಡ ಅರ್ಥ ಮಾಡಿಕೊಳ್ಳೋಣ. ಮಧ್ಯಮ ಪ್ರಮಾಣದ ರಿಸ್ಕ್ ತೆಗೆದುಕೊಳ್ಳುವವರಿಗೆ 5 ವರ್ಷಗಳ ಕನಿಷ್ಠ ಹೂಡಿಕೆ ಉದ್ದೇಶವನ್ನು ಹೊಂದಿರುವ ಮತ್ತು ವೈವಿಧ್ಯಮಯ ಪೋರ್ಟ್ಫೋಲಿಯೋ ನಿರ್ಮಾಣ ಮಾಡಲು ಬಯಸುವವರು ಮಲ್ಟಿಕ್ಯಾಪ್ ಫಂಡ್ಗಳಲ್ಲಿ ಹೂಡಿಕೆ ಮಾಡಬಹುದು. ಇನ್ನು ಅತ್ಯಂತ ಕಡಿಮೆ ರಿಸ್ಕ್ ತೆಗೆದುಕೊಳ್ಳುವ, ಸುಸ್ಥಿರವಾದ ರಿಟರ್ನ್ ಅನ್ನು ಬಯಸುವ ಮತ್ತು 5 ವರ್ಷಗಳು ಅಥವಾ ಅದಕ್ಕಿಂತ ಹೆಚ್ಚಿನ ಅವಧಿಯವರೆಗೆ ಹೂಡಿಕೆಯನ್ನು ಮಾಡೋದಕ್ಕೆ ಬಯಸುವ ಹೂಡಿಕೆದಾರರಿಗೆ ಮಲ್ಟಿ ಅಸೆಟ್ ಅಲೋಕೇಶನ್ ಮ್ಯೂಚುವಲ್ ಫಂಡ್ಗಳು ಸೂಕ್ತವಾಗಿವೆ. ವಿವಿಧ ಅಸೆಟ್ ಕ್ಲಾಸ್ಗಳಲ್ಲಿ ತಮ್ಮ ಹೂಡಿಕೆಗಳನ್ನು ವೈವಿಧ್ಯಗೊಳಿಸುವುದರಿಂದ ಪ್ರಯೋಜನಗಳನ್ನು ಈ ಹೂಡಿಕೆದಾರರು ಪಡೆದುಕೊಳ್ಳಬಹುದು. ಆದಾಗ್ಯೂ ಕೂಡ ಅಧಿಕ ರಿಟರ್ನ್ಸ್ ಅನ್ನು ಬಯಸುವವರಿಗೆ ಈ ಮಲ್ಟಿಕ್ಯಾಪ್ ಇಕ್ವಿಟಿ ಸ್ಕೀಮ್ಗಳಲ್ಲಿ ಹೂಡಿಕೆ ಉತ್ತಮ. ಇದರಲ್ಲಿ ಅವರ ಗಮನಾರ್ಹವಾದ ಪ್ರಮಾಣದ ಹೂಡಿಕೆ ಇಕ್ವಿಟಿಗೆ ಹೋಗುತ್ತೆ. ಈ ಮಾಹಿತಿಯ ಹೊರತಾಗಿಯೂ ಕೂಡ ಯಾವುದೇ ಗೊಂದಲವನ್ನು ನೀವು ಹೊಂದಿದರೆ ಹಣಕಾಸು ಸಲಹೆಗಾರರ ಸಲಹೆಯನ್ನು ನೀವು ಪಡೆಯಬಹುದು. ಓಕೆ, ಈ ರೀತಿಯ ಇನ್ನಷ್ಟು ಮಾಹಿತಿಗೆ ಮತ್ತು ಪರ್ಸನಲ್ ಫೈನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ ಮನಿ9 ಕನ್ನಡ ಆ್ಯಪ್ ಹಾಗೂ ಯೂಟ್ಯೂಬ್ನಲ್ಲಿಯೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.